ವಾರದ ಪಂಚಾಯತಿನಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಅವರು ಸರಿಯಾಗಿನೇ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ವಿಷಯಕ್ಕಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚನಿಂದ ಕ್ಲಾಸ್ ಇದೆ ಅನ್ನೋದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇ ಹೇಳ್ತಾ ಇದ್ದೀನಿ, ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನೇನೋ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ವಾರ 2 ತಂಡಗಳಾಗಿದ್ವು. ಮೊದಲನೇದು ನಾಮಿನೇಟೆಡ್ ಆಗಿರುವಂತಹ ತಂಡ, ಮತ್ತೊಂದು ನಾಮಿನೇಟ್ ಆಗದೆ ಇರುವಂತಹ ತಂಡ ಅಥವಾ ಸೇಫ್ ತಂಡ. ನಾಮಿನೇಟ್ ಆಗಿರೋ ತಂಡದಲ್ಲಿ ಅಶ್ವಿನಿ, ಕಾಕ್ರೋಚ್ ಸುದಿ, ಧ್ರುವಂತ್, ರಕ್ಷಿತಾ, ರಾಶಿಕಾ, ಜಾನ್ವಿ ಹಾಗೇನೆ ನೇರವಾಗಿ ನಾಮಿನೇಟ್ ಆಗಿರುವಂತಹ ರಿಷಾ, ಈ 7 ಜನ ಸ್ಪರ್ಧಿಗಳಿದ್ರು. ಉಳಿದಿರುವಂತಹ 7 ಜನ ಸ್ಪರ್ಧಿಗಳು ಸೇಫ್ ಆಗಿರೋ ತಂಡದಲ್ಲಿದ್ರು. ಮಾಳು ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರೇನೆ ಉಸ್ತುವಾರಿಯಾಗಿದ್ರು. ಸೊ ಈ ಸಮಯದಲ್ಲಿ ಕೆಲವೊಂದಿಷ್ಟು ಗೇಮ್ಸ್ ಗಳನ್ನ ಆಡಿಸ್ತಾರೆ. ಮೊದಲನೇ ಒಂದು ಗೇಮ್ ಏನಿದೆ ಅದು ನಾಮಿನೇಟೆಡ್ ಆಗಿರೋ ತಂಡ ವಿನ್ ಆಗುತ್ತೆ. ಅವಾಗ ನಾಮಿನೇಟ್ ಆಗಿರೋ ತಂಡಕ್ಕೆ 2 ಅವಕಾಶ ಇರುತ್ತೆ. ಒಂದು, ತಮ್ಮ ತಂಡದಿಂದ ಒಬ್ಬರನ್ನ ಸೇಫ್ ತಂಡಕ್ಕೆ ಕಳಿಸಬೇಕು ಮತ್ತು ಸೇಫ್ ತಂಡದಿಂದ ಒಬ್ಬರನ್ನ ತಮ್ಮ ತಂಡಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ. ಸೊ ಆ ಸಮಯದಲ್ಲಿ ಮೊದಲನೇದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ತಮ್ಮನ್ನ ತಾವು ವೀಕ್ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಕೂಡ ಮೇನ್ ಆಗಿ ಕಾಕ್ರೋಚ್ ಸುದಿ ಅವರು ತಾನಂತೂ ಕಳೆದ ಬಾರಿ ಬಾಟಮ್ 2ಗೆ ಹೋಗ್ಬಿಟ್ಟಿದ್ದೀನಿ, ನನಗಂತೂ ಅನಿಸ್ತದೆ ಈ ಸಲ ನಾನು ಎಲಿಮಿನೇಟ್ ಆಗ್ಬಿಡ್ತೀನಿ ಅಂತ ಹೇಳಿ, ಸೊ ನನ್ನನ್ನ ಸೇಫ್ ಮಾಡಿ ಅಂತ ಹೇಳಿ ಕಾಕ್ರೋಚ್ ಸುದಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಇದು ಯಾವ ರೀತಿ ಅಂತ ಅರ್ಥ ಆಗಿಲ್ಲ. ಬಟ್ ಇದನ್ನ ರಕ್ಷಿತ್ ಅವ್ರು ಒಪ್ಕೊಂಡ್ರು. ನಂತರ ಅವ್ರು ಬಾಟಮಿಗೆ ಬಂದಿದ್ದಾರೆ ಅಂತ ಹೇಳಿ ಅವರನ್ನ ಸೇಫ್ ಮಾಡೋದಕ್ಕೆ ರಕ್ಷಿತ್ ಅವ್ರು ಒಪ್ಕೊಂಡಿದ್ದೇನಿದೆ, ಸೊ ಅದು 100% ತಪ್ಪು. ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಥಿಂಕ್ ಮಾಡುವಂತಹ ಇವರು ಈ ವಿಷಯದಲ್ಲಿ ತಪ್ಪು ಮಾಡಿದ್ರು. ಅದು ರಕ್ಷಿತ್ ಅವ್ರಿಗೂ ಕೂಡ ನಂತರ ಅರಿವಾಯ್ತು. ಕಾವ್ಯ ಶೈವ ಅವರು ಬಂದು ಇಲ್ಲಿ ಯಾರು ಸೇಫ್ ಆಗ್ಬೇಕು, ಯಾರು ಚೆನ್ನಾಗಿ ಆಡಿದಾರೋ ಅವ್ರು ಸೇಫ್ ಆಗ್ಬೇಕಲ್ವಾ ಅಂತ ಹೇಳಿ ಎಲ್ಲ ಹೇಳ್ದಾದ್ಮೇಲೆ ಇಲ್ಲಿ ರಕ್ಷಿತ್ ಅವರು ಕೂಡ ಅದನ್ನ ಅರ್ಥ ಮಾಡ್ಕೊಂಡ್ರು, ಹೌದು ತಾನು ಮಾಡಿದ ತಪ್ಪು ಅಂತ ಹೇಳಿ. ಬಟ್ ಅವರಲ್ಲಿ ಮತ್ತೊಂದು ತಪ್ಪನ್ನ ಕೂಡ ಮಾಡಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಕಡೆ ಸ್ಟ್ರಾಂಗ್ ಇರುವಂತಹ ರಘು ಅವರನ್ನ ತಗೊಂಡು ಬಂದು ನಾಮಿನೇಟ್ ಮಾಡ್ತಾರೆ. ಸೊ ಅದಂತೂ 100% ತಪ್ಪಾಗಿತ್ತು. ತಪ್ಪು ನಿರ್ಧಾರ ಕೂಡ ಹೌದು ಅದು. ಯಾಕೆಂತ ಹೇಳಿದ್ರೆ, ಯಾರು ಚೆನ್ನಾಗಿ ಆಡ್ತಾ ಇಲ್ವೋ ಅವರನ್ನ ನಾಮಿನೇಟ್ ಮಾಡಬೇಕು. ಬಟ್ ಇಲ್ಲಿ ರಘು ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಕಂಪ್ಯಾರಿಟಿವ್ಲಿ ಅಭಿಗಿಂತ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ರಕ್ಷಿತ್ ಅವ್ರು ಕೊಟ್ಟಂತಹ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ರಘು ಅವರು ಕಿಚ್ಚನ ಚಪ್ಪಾಳೆ ತಗೊಂಡಿದ್ದಾರೆ, ಎಲ್ಲದೂ ಕೂಡ ಅವ್ರಿಗೆ ಏನೇನು ಡಿಸರ್ವಿಂಗ್ ಇದೆಯೋ ಎಲ್ಲ ಕೂಡ ಸಿಕ್ಕಿದೆ. ಬಟ್ ಅಭಿ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಎಫರ್ಟ್ ಹಾಕ್ತಾ ಇದ್ದಾರೆ, ಬಟ್ ಅವರಿಗೆ ಅಷ್ಟೊಂದು ರೆಕಗ್ನೈಸ್ ಆಗಿಲ್ಲ ಅಂತ ಹೇಳ್ತಾರೆ. ಇದ್ರ ಅರ್ಥ ಕೂಡ ಏನಾಯ್ತು, ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಎಲ್ಲ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿದ್ರೆ ರಘು ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅವ್ರು ಹೆಂಗೆ ನಾಮಿನೇಟ್ ಮಾಡ್ತೀರಾ ನೀವು? ಸೊ ಈ ಸಮಯದಲ್ಲಿ ಇಲ್ಲಿ ರಕ್ಷಿತ್ ಅವರು ಕೊಟ್ಟಂತಹ ರೀಸನ್ ಸ್ವಲ್ಪ ತಪ್ಪಾಗಿತ್ತು. ಅದನ್ನ ನಂತರ ರಕ್ಷಿತ್ ಅವರು ಕೂಡ ಅರ್ಥ ಮಾಡ್ಕೊಂಡ್ರು. ಬಟ್ ಅವ್ರು ಏನು ವಾದ ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ಅಭಿ ಅವರು ಕೂಡ ಎಫರ್ಟ್ ಹಾಕಿದ್ದಾರೆ ಅಂತ ಹೇಳಿ. ಎಫರ್ಟ್ ಎಲ್ಲರೂ ಕೂಡ ಹಾಕೋದಕ್ಕೆ ಟ್ರೈ ಆದ್ರೂ ಮಾಡೇ ಮಾಡ್ತಾರೆ. ಬಟ್ ಅಭಿ ಮತ್ತೆ ರಘು ಅಂತ ಬಂದ್ರೆ ಯಾರು ಬೆಟರ್? ಆಬ್ವಿಯಸ್ಲಿ ರಘು ಬೆಟರ್, ಎಲ್ರಿಗೂ ಕೂಡ ಗೊತ್ತು. ಬಟ್ ರಕ್ಷಿತಾ ಅವರು ತೆಗೆದುಕೊಂಡಂತಹ ಈ ಒಂದು ನಿರ್ಧಾರ ಏನಿದೆ, ಸೊ ಅದು ಡಿಫ್ರೆಂಟ್ ಆಗಿನೇ ಇತ್ತು. ಬಟ್ ಅದು 100% ತಪ್ಪಾಗಿತ್ತು. ಸೊ ಹೀಗಾಗಿನೇ ಇಲ್ಲಿ ರಕ್ಷಿತ್ ಅವರು ಸ್ವಲ್ಪ ನೆಗೆಟಿವ್ ಹಾಕೊಂಡಿದ್ದು. ಬಟ್ ಇದಾದ ನಂತರ ಕಾವ್ಯ ಅವರು ಬಂದು ಯಾವಾಗ ಹೇಳ್ತಾರೆ, ಈ ರೀತಿಯಾಗಿ ನೀನ್ ಮಾಡಿದ್ದು ಅಂದ್ರೆ ನಾಮಿನೇಟ್ ಆಗ್ಬೇಕಾಗಿರೋರು ಯಾರು ಈ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ವೋ ಅವರು ಅಂತ ಹೇಳ್ತಾರೆ. ಹಾಗೇನೆ ರಕ್ಷಿತ್ ಅವರು ಇಲ್ಲಿ ಮತ್ತೊಂದು ಮಾತನ್ನು ಕೂಡ ಹೇಳಿದ್ರು, ರಘು ಅವರನ್ನು ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಅವ್ರು ಸೇಫ್ ಆಗ್ತಾರೆ ಅಂತ ನನ್ ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಇದರ ಅರ್ಥ ಏನ್ ಹೇಳಿ, ರಘು ಅವರು ಹೇಗೂ ಸೇಫ್ ಆಗಿ ಆಗ್ತಾರೆ ಅನ್ನೋದಾದ್ರೆ ಅಂತವ್ರನ್ನ ಯಾಕೆ ನಾಮಿನೇಟ್ ಮಾಡ್ತೀರಾ? ಯಾರು ಎಲಿಮಿನೇಟ್ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ, ಯಾರು ಸೇಫ್ ಆಗಲ್ಲ ಅಂತ ಅನ್ಸುತ್ತೋ ಅಂತಹ ಸ್ಪರ್ಧಿನ ನಾಮಿನೇಟ್ ಮಾಡಬೇಕಾಗಿತ್ತು. ಸೊ ಇದೇ ಕಾರಣದಿಂದಾಗಿ ಸ್ಪಂದನ ಅವರಿಗೂ ಕೂಡ ಇಲ್ಲಿ ರಕ್ಷಿತಾ ಅವರ ಈ ವಾರದ ನಿರ್ಧಾರಗಳು ಸ್ವಲ್ಪ ಏನೋ ಒಂದು ರೀತಿ ಸ್ಟ್ರೇಂಜ್ ಅಂತ ಅನ್ಸಿದ್ದು ಅದೇ ಕಾರಣದಿಂದಾಗಿ. ಸೊ ಈ ಒಂದು ವಿಷಯವಾಗಿ ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರ ಬಳಿ ಪ್ರಶ್ನೆನ ಮಾಡ್ತಾರೆ. ರಕ್ಷಿತ್ ಅವ್ರು ಹೆಂಗ್ ಉತ್ತರ ಕೊಡ್ತಾರೆ ಕಾದು ನೋಡೋಣ. ಬಟ್ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಇವರ ಗ್ರೂಪ್ ಅಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ. ಮೊದಲನೇ ಒಂದು ಗೇಮ್ ಅನ್ನಂತೂ ಗೆದ್ರು. ಹಾಗೇನೆ ಸುಧೀರ್ ಅವರನ್ನ ಆ ಕಡೆ ಕಳಿಸಿದ್ರು. ರಕ್ಷಿತ್ ಅವರು ಹೇಳಿದ ರೀತಿನಲ್ಲೇನೆ ರಘು ಅವರನ್ನು ಕೂಡ ವಾಪಸ್ ಕರ್ಕೊಂಡು ಬಂದ್ರು. ಬೇರೆಯವ್ರದೆಲ್ಲ ನಿರ್ಧಾರ ಅಭಿಯನ್ನ ಕರ್ಕೊಂಡು ಬರೋದಾಗಿತ್ತು. ಯಾಕಂತ ಹೇಳಿದ್ರೆ ರಿಷಾ ಅವ್ರಿಗೆ ಗೊತ್ತಿತ್ತು, ಅಭಿ ಏನಾದ್ರು ನಾಮಿನೇಟ್ ಆದ್ರೆ ಅಭಿ ಮತ್ತು ತನ್ನ ನಡುವೆ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ, ಯಾರು ಎಲಿಮಿನೇಟ್ ಆಗಬಹುದು ಅಂತ ಹೇಳಿ. ತಾನು ಸ್ವಲ್ಪನಾದ್ರೂ ಸೇಫ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ರಿಷಾ ಅವರಿಗೂ ಕೂಡ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಯಾಕಂತಂದ್ರೆ ಅಭಿ ಅವರು ನಾಮಿನೇಷನ್ ಬಂದ್ರೆ ಸೇಫ್ ಆಗ್ಲೂಬಹುದು, ಸೇಫ್ ಆಗದೇನೂ ಇರಬಹುದು. ಬಟ್ ರಘು ಅವರು ನಾಮಿನೇಷನ್ ಬಂದ್ರೆ 100% ಸೇಫ್ ಆಗೇ ಆಗ್ತಾರೆ. ಸೊ ಹೀಗಾಗಿ ರಿಷಾ ಅವರು ತಮ್ಮ ಒಂದು ಎಲಿಮಿನೇಷನ್ ಚಾನ್ಸಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಯಾರು ಎಲಿಮಿನೇಟ್ ಆಗಬಹುದು ಅನ್ನುವಂತಹ ಚಾನ್ಸಸ್ ಇರುತ್ತೋ ಅಂತಹ ಸ್ಪರ್ಧೆಗಳನ್ನ ನಾಮಿನೇಟ್ ಮಾಡೋಣ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಿರ್ತಾರೆ. ಅವ್ರದೇ ಅದೇ ರೀತಿಯಲ್ಲಿ ಬೇರೆ ಸ್ಪರ್ಧಿಗಳು ಕೂಡ ಯೋಚನೆ ಮಾಡಿರ್ತಾರೆ. ಬಟ್ ರಕ್ಷಿತಾ ಅವರು ಮಾತ್ರ ಅಭಿ ಅವರನ್ನ ಸೇವ್ ಮಾಡ್ಕೊಳ್ಳೋದ್ರ ಸಲುವಾಗಿ ಇಲ್ಲಿ ರಘು ಅವರನ್ನ ನಾಮಿನೇಟ್ ಮಾಡಿದ್ದು ಅಂತ ಹೇಳಿ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಅದು ಅವರು ತಪ್ಪು ಅಂತ ಕೊನೆಗೆ ಅರಿವಾಯ್ತು ಅಂತ ಕೂಡ ಅವ್ರು ಹೇಳಿದ್ರು. ಬಟ್ ಅವ್ರು ಮಾಡಿದಂತಹ ಉದ್ದೇಶ ಅದಕ್ಕೋಸ್ಕರ ಅನ್ನೋದು ಗೊತ್ತಿರೋದೆ. ಬಟ್ ಆ ರೀತಿಯಾಗಿ ಮಾಡಿದ್ರು ಕೂಡ ಅದು ಒಂದು ರೀತಿಯಾಗಿ ರಘು ಅವರಿಗೆ ನಂತರ ಆಪರ್ಚುನಿಟಿ ಆಗಿ ಟರ್ನ್ ಆಗಿದ್ದಂತೂ ನಿಜ. ಹಾಗಂತ ಅವ್ರು ಮಾಡಿದ್ದು ಸರಿ ಅಂತಲ್ಲ, ಅವ್ರು ಮಾಡಿದ ತಪ್ಪೇನೆ. ಬಟ್ ಅವರು ಒಳ್ಳೆ ಉದ್ದೇಶದಿಂದ ಅಥವಾ ಏನು ಯೋಚನೆ ಮಾಡಿದ್ರೇನೋ ಗೊತ್ತಿಲ್ಲ,
ಮೋಸ್ಟ್ಲಿ ಅವರು ಒಳ್ಳೆಯ ಮನಸ್ಥಿತಿಯಿಂದಾನೇ ಯೋಚನೆ ಮಾಡಿ ಅಭಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಆಕ್ಚುಲಿ. ಸೊ ಇಲ್ಲಿ ಅಭಿ ಅವರು ಚೆನ್ನಾಗಿ ಆಡ್ತಾ ಇರಬಹುದು. ಸೊ ಹೀಗಾಗಿ ಅಭಿ ಅವರಿಗಿಂತ ಇಲ್ಲಿ ಇವ್ರ ತಂಡದಲ್ಲಿ ಯಾರೆಲ್ಲ ಇದಾರೋ, ಈಗಾಗಲೇ ಯಾರು ನಾಮಿನೇಟ್ ಆಗಿದ್ದಾರೋ ಅವರಲ್ಲೇನೆ ಒಬ್ರು ಹೋಗ್ಲಿ ಅಂತ ಹೇಳಿ ಇಲ್ಲಿ ರಕ್ಷಿತ್ ಅವರು ಯೋಚನೆ ಮಾಡಿರಬಹುದು. ಸೊ ಹೀಗಾಗಿನೇ ಅವ್ರು ಅದೇ ರೀತಿಯಾಗಿ ಮಾಡಿರ್ತಾರೆ. ಇಲ್ಲಿ ಅಭಿ ಅವರನ್ನ ನಾಮಿನೇಟ್ ಮಾಡಿಬಿಟ್ರೆ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಇರಬಹುದು. ರಘು ಅವರನ್ನ ನಾಮಿನೇಟ್ ಮಾಡಿ ಸೊ ಅವರು ಸೇಫ್ ಆದ್ರೆ ಇವಾಗ ಆಲ್ರೆಡಿ ಯಾರೆಲ್ಲ ನಾಮಿನೇಟ್ ಆಗಿದಾರೋ ಅವರಲ್ಲೇನೆ ಒಬ್ರು ಹೋಗ್ತಾರೆ. ರಿಷಾ ಅಥವಾ ಬೇರೆಯವ್ರು ಯಾರಾದ್ರೂ ಹೋಗ್ತಾರೆ. ಧ್ರುವಂತ್ ಅವರು ಕೂಡ ಹೋಗಬಹುದು, ಸುದ್ದಿ ಕೂಡ ಹೋಗಬಹುದು. ಸೊ ಅವರೇನೆ ಎಲಿಮಿನೇಟ್ ಆಗ್ಲಿ ಅನ್ನೋ ಉದ್ದೇಶದಿಂದ ರಕ್ಷಿತ್ ಅವರು ಆ ನಿರ್ಧಾರ ತಗೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ, ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ಹಾಗೇನೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಡ್ಡತನದ ನಿರ್ಧಾರ 100% ರಕ್ಷಿತ್ ಅವರು ತಗೊಳ್ತಾ ಇರ್ಲಿಲ್ಲ. ಬಟ್ ಇದಾದ ನಂತರ ಮತ್ತೊಂದು ವಿಷಯ ಬರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇವಾಗ ಮೊದಲನೇ ಗೇಮ್ ಅಂತೂ ನಾಮಿನೇಟ್ ಆಗಿರೋ ತಂಡ ವಿನ್ ಆಯ್ತು. ಇದಾದ ನಂತರ ಸೆಕೆಂಡ್ ಗೇಮ್ ಬರುತ್ತೆ. ಆ ಒಂದು ಗೇಮ್ ಅಲ್ಲೂ ಕೂಡ ನಾಮಿನೇಟ್ ಆಗಿರೋ ತಂಡನೇ ವಿನ್ ಆಗುತ್ತೆ. ಆ ಸಮಯದಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ, ಅವ್ರ ತಂಡದಲ್ಲಿರೋ ಎಲ್ಲರೂ, ನಿನ್ನ ಪ್ರಕಾರ ಯಾರು ಸೇಫ್ ಆಗ್ಬೇಕು, ಯಾರು ನಾಮಿನೇಟ್ ಆಗ್ಬೇಕು ಅಂತ ಹೇಳಿ. ಆ ಸಮಯದಲ್ಲಿ ರಕ್ಷಿತ್ ಅವ್ರು ಕೊಟ್ಟಂತಹ ಉತ್ತರ ಏನಿದೆ, ಸೊ ಆ ಒಂದು ವಿಷಯ ನಿಜಕ್ಕೂ ತಪ್ಪು ಅಂತ ಎದ್ದು ಕಾಣಿಸ್ತಾ ಇದೆ. ತಪ್ಪಾಗಿತ್ತು ಕೂಡ. ಯಾಕೆಂತ ಹೇಳಿದ್ರೆ, ನೀವು ಮೊದಲು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ರಕ್ಷಿತ್ ಅವ್ರಿಗೆ ಸ್ವಂತ ಒಪಿನಿಯನ್ ಇದೆಯಲ್ವಾ? ಸೊ ಡೈರೆಕ್ಟ್ ಆಗಿನೇ ಹೇಳ್ಬೋದಾಗಿತ್ತು. ಅಲ್ಲಿ 100% ಪ್ರಶ್ನೆ ಬಂದೇ ಬರುತ್ತೆ. ನಿಮ್ಮ ಸ್ವಂತ ನಿರ್ಧಾರ ಇದೆ, ನೀವೇನಾದ್ರೂ ಒಂದು ಡಿಸೈಡ್ ಮಾಡ್ತೀರಾ ಅನ್ನೋದಾದ್ರೆ ನೀವು ಮೊದಲು ಕೂಡ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ, ಇವಾಗ ಬೇರೆಯವರೆಲ್ಲ ಯಾರಾವುದೋ ಒಂದು ಹೆಸರು ತಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಆವಾಗ ರಕ್ಷಿತ್ ಅವ್ರು ಯೋಚನೆ ಮಾಡಿ ಬೇರೆ ಹೆಸರನ್ನ ತಗೊಳ್ತಾರೆ. ಸೊ ಯಾಕಂತಂದ್ರೆ ಅಲ್ಲಿ ಸ್ವಲ್ಪ ಹಾಳು ಮಾಡಬೇಕು, ಅವ್ರ ಪ್ಲಾನ್ ಅನ್ನ ಹಾಳು ಮಾಡಬೇಕು ಅಂತ ಹೇಳಿ. ಸೊ ಇದರಿಂದಾಗಿನೇ ಅವ್ರು ಕೇಳ್ತಾ ಇದ್ದಿದ್ದು, ನೀನೇ ಮೊದಲು ಹೇಳು, ಪರವಾಗಿಲ್ಲ. ಯಾಕಂತಂದ್ರೆ ನಂತರ ನಾವೊಂದು ಹೆಸರು ಹೇಳೋದು, ನೀ ಆಮೇಲೆ ಬೇರೆ ಹೆಸರು ಹೇಳೋದು, ಸೊ ಅದೆಲ್ಲ ಸರಿ ಆಗೋದಿಲ್ಲ. ಸೊ ಹೀಗಾಗಿ ನೀನೇ ಮೊದಲು ಹೇಳು ಅಂತ ಹೇಳಿದಾಗ, ಇಲ್ಲ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಇದೇ ವಿಷಯವಾಗಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಟೀಮ್ನ ಒಂದು ಡಿಸಿಷನ್ ಅಂತ ಬಂದಾಗ ನೀವು ನಿಮ್ಮ ಪರವಾಗಿ ನಿಂತ್ಕೊಳ್ಳೋದು ಓಕೆ. ಬಟ್ ಬೇರೆ ಯಾರನ್ನ ಉಳಿಸೋ ಸಲುವಾಗಿ ನೀವು ಈ ರೀತಿಯಾಗಿ ಮಾಡ್ತಾ ಇರೋದು ತಪ್ಪು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಮತ್ತು ನಿಮ್ಮ ನಿರ್ಧಾರವನ್ನ ನೀವು ಮೊದಲೇ ಹೇಳಿ ಅಂತ ಹೇಳಿದಾಗ ನೀವ್ಯಾಕೆ ಹೇಳ್ತಾ ಇಲ್ಲ? ಸೊ ಅಲ್ಲಿ ನೀವು ಕ್ಲಿಯರ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀರ ಅಂತ ಗೊತ್ತಾಗತ್ತಲ್ವಾ? ಸೊ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಅವ್ರದೇ ಆದ ರೀತಿನಲ್ಲಿ ಮಾತಾಡ್ತಾರೆ. ಹಾಗೇನೆ ಈ ವಾರ ರಕ್ಷಿತ್ ಅವರಿಗೆ ಕ್ಲಾಸ್ ಅಂತೂ ಇದ್ದೇ ಇದೆ. ಮತ್ತೆ ಇದು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಗಿಲ್ಲಿ ಅವರು ಕೂಡ ಪದೇ ಪದೇ ಮಧ್ಯದಲ್ಲಿ ಮಾತಾಡ್ತಾ ಇದ್ರು, ಆಕೆ ನಿರ್ಧಾರದ ಮೇಲೆ ತಾನೇ ಎಲ್ಲ ಕೂಡ ನಿಂತಿರೋದು ಅಂತ ಹೇಳಿ. ಸೊ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ದಿದ್ದಕ್ಕೂ ರಕ್ಷಿತ್ ಅವ್ರು ಮಾಡ್ತಾ ಇದ್ದಿದ್ದಕ್ಕೂ ಕ್ಲೀನ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಯಾಕಂತಂದ್ರೆ ಮೊದಲೇ ಒಪಿನಿಯನ್ ಅನ್ನ ಹೇಳಿದ್ರೆ ಓಕೆ, ಅವ್ರಿಗೇನೆ ಒಪ್ಕೊಂಡ್ಬಿಟ್ರೆ ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದೇ ಇಲ್ಲ. ಸೊ ಹೀಗಾಗಿ ರಕ್ಷಿತ್ ಅವರು ತಮ್ಮ ಅಭಿಪ್ರಾಯವನ್ನ ಮೊದಲು ಹೇಳೋದಕ್ಕೆ ರೆಡಿನೇ ಇರಲಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಮೊದಲು ನೀವು ಹೇಳಿ, ನಂತರ ತಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಆವಾಗ ಅಲ್ಲಿರುವ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ರು, ಯಾಕೆ ನಾವ್ ಹೇಳಿದ್ದನ್ನ ಹಾಳು ಮಾಡೋದಕ್ಕ ಅಂತ ಕೂಡ ಕೇಳ್ತಾ ಇದ್ರು. ಸೊ ಆಬ್ವಿಯಸ್ಲಿ ಹಂಗೆ ಅನ್ಸುತ್ತೆ. ಅದೇ ರೀತಿಯಾಗಿ ಅನ್ಸಿದೆ ಕೂಡ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದು ಕೂಡ ಅದೇ ರೀತಿಯಾಗಿತ್ತು. ಅದು ಅವರ ಮೈಂಡ್ ಗೇಮ್ ಕೂಡ ಆಗಿರಬಹುದು. ಸ್ಟಿಲ್ ಅದು ಒಂದ್ ರೀತಿಯಾಗಿ ತಪ್ಪು ರೀತಿನಲ್ಲೇ ಕಾಣಿಸುತ್ತೆ. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಹೇಳ್ಬೋದಲ್ವಾ? ನಂತರ ಅವ್ರು ಅದಕ್ಕೆ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ನಂತರ ಜಗಳ ಮಾಡಬಹುದು. ಬಟ್ ನಿಮ್ಮ ಅಭಿಪ್ರಾಯ ನೀವು ಮೊದಲು ಹೇಳಿ ಅಂತ ಅವಕಾಶ ಕೊಟ್ಟರು ಕೂಡ ನೀವು ಹೇಳ್ತಾ ಇಲ್ಲ. ಬೇರೆಯವ್ರು ಹೇಳಿದ ಮೇಲೆ ನೀವು ಬೇರೆ ಅಭಿಪ್ರಾಯವನ್ನ ಹೇಳಿ ಅದೇ ಅಭಿಪ್ರಾಯಕ್ಕೆ ನಿಂತ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಗಳ ಮಾಡಬೇಕು ಅಥವಾ ಈ ಗ್ರೂಪ್ ಅಲ್ಲಿ ಒಂದು ಸರಿಯಾದ ನಿರ್ಧಾರ ಬರಲೇಬಾರದು ಅಂತ ಹೇಳಿನೇ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅನ್ನೋ ರೀತಿನಲ್ಲೇನೆ ಕಾಣಿಸುತ್ತೆ. ಆ ರೀತಿಯಾಗಿ ಇಲ್ಲದೆ ಇರಬಹುದು, ಬಟ್ ಆ ರೀತಿಯಾಗಿನೇ ಕಾಣಿಸುತ್ತೆ ನೋಡುವಾಗ. ಸೊ ಹೀಗಾಗಿನೇ ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರಿಗೆ ಈ ವಿಷಯವಾಗಿ ಖಡಕ್ ಆಗಿ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಸೊ ಓವರ್ ಆಲ್ ಆಗಿ ನನ್ಗನ್ಸಿದ್ದೇನಪ್ಪ ಅಂತ ಹೇಳಿದ್ರೆ, ಇದೇ ತಪ್ಪುಗಳನ್ನ ಬೇರೆಯವರು ಕೂಡ ಮಾಡ್ತಾ ಇರ್ತಾರೆ. ಆಗ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಇದೇ ರೀತಿಯಾಗಿ ಖಡಕ್ ಆಗಿರೋ ಕ್ಲಾಸ್ ಅನ್ನ ತಗೊಳ್ಬೇಕು. ಕೇವಲ ರಕ್ಷಿತ್ ಅವ್ರಿಗೆ ಮಾತ್ರನೇ ಯಾಕೆ ಇಷ್ಟೊಂದು ಖಡಕ್ ಆಗಿರೋ ಕ್ಲಾಸಸ್ ಅಂತ ನನ್ಗನ್ಸುತ್ತೆ ಯಾವಾಗ್ಲೂ ಕೂಡ. ಯಾಕಂತಂದ್ರೆ ಎಲ್ಲರೂ ಕೂಡ ತಪ್ಪು ಮಾಡಿದಾಗ ಎಲ್ರಿಗೂ ಒಂದೇ ರೀತಿಯಾಗಿ ಬೈದ್ರೆ ಆವಾಗ ನಾನು ಅಗ್ರಿ ಮಾಡ್ತೀನಿ. ಓಕೆ, ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಕೂಡ ಬೈಯೋದೇನೆ ಹಿಂಗೆ ಅಂತ ಹೇಳಿ. ಬಟ್ ಅಶ್ವಿನಿ ಗೌಡ ಅವರು ಎಷ್ಟೋ ತಪ್ಪುಗಳನ್ನ ಮಾಡಿದಾಗ ಅವರನ್ನ ಹೈಪ್ ಮಾಡ್ತಾರೆ ಹೊರತು ಜಾಸ್ತಿ ಬೈಯೋದಿಲ್ಲ. 2 ಮಾತು ಬೈದ್ರು ಅಂತ ಹೇಳಿದ್ರೆ 4 ಮಾತು ಹೊಗಳಿರ್ತಾರೆ. ಸೊ ಆ ರೀತಿಯಾಗಿ ಎಲ್ರಿಗೂ ಕೂಡ ಮಾಡಿದ್ರೆ ಓಕೆ. ಬಟ್ ಅಶ್ವಿನ್ ಅವರಿಗೆ ಮಾತ್ರನೇ ಈ ರೀತಿಯಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ? ಇದು ನನ್ನ ಪ್ರಶ್ನೆ. ಸೊ ಅದರಿಂದಾಗಿನೇ ರಕ್ಷಿತ್ ಅವರಿಗೆ ಈ ವಿಷಯವಾಗಿ ಬೈದಿದ್ದು ನನಗೆ ಯಾಕೋ ಅಷ್ಟೊಂದು ಸರಿ ಇಲ್ವೇನೋ ಅಂತ ಅನಿಸ್ತು. ಅವ್ರ ಮೈಂಡ್ ಗೇಮ್ ಅದು, ಅವ್ರು ಆ ರೀತಿಯಾಗಿ ಆಡಬೇಕು, ಗೇಮನ್ನು ಡಿಸ್ಟರ್ಬ್ ಮಾಡಬೇಕು ಅಂತಾನೆ ಇರಬಹುದು. ಸೊ ಅದನ್ನು ಕೂಡ ನೀವು ಗೇಮ್ ಅಂತ ಕನ್ಸಿಡರ್ ಮಾಡಿ. ಬೇರೆಯವ್ರು ಹೆಂಗೆ ಅವರು ಜೈಲಲ್ಲಿದ್ದಾಗ, ಫಾರ್ ಎಕ್ಸಾಂಪಲ್ ಅಶ್ವಿನಿ ಅವರೇನೆ ಜೈಲಲ್ಲಿದ್ದಾಗ ಏನೇನೆಲ್ಲ ತೊಂದರೆಗಳು ಕೊಟ್ಟರು, ಅಡುಗೆನೇ ಮಾಡಲ್ಲ ಅಂತ ಹೇಳಿದ್ರು. ಸೊ ಅಷ್ಟೆಲ್ಲ ಸಮಸ್ಯೆ ಮಾಡಿದ್ರು ಕೂಡ ನೀವು ಅವರಿಗೆ ಏನು ಕೂಡ ಅಷ್ಟೊಂದು ಬೈದಿಲ್ಲ ಅಂತ ಹೇಳಿದ್ರೆ, ರಕ್ಷಿತ್ ಅವರು ಕೂಡ ಅಷ್ಟೇ ತಮ್ಮ ಟೀಮಲ್ಲಿದ್ದು ಟೀಮನ್ನ ಡಿಸ್ಟರ್ಬ್ ಮಾಡೋದೇ ಅವ್ರ ಪ್ಲಾನ್ ಆಗಿರ್ಬೋದು, ಅವರ ಗೇಮ್ ಪ್ಲಾನ್ ಆಗಿರ್ಬೋದು. ಸೊ ಅದನ್ನ ಯಾಕೆ ಅಷ್ಟೊಂದೆಲ್ಲ ದೊಡ್ಡದಾಗಿ ಮಾಡ್ತೀರಾ ಅಂತ ನನ್ನ ಒಂದು ಅನಿಸಿಕೆ. ಬಟ್ ನಾವ್ ಹೇಳ್ದಂಗೆಲ್ಲ ಆಗಲ್ಲ. ಅವ್ರಿಗೆ ಹೆಂಗ್ ಬೇಕೋ ಅದೇ ರೀತಿಯಾಗಿ ಆಗೋದು. ಸೊ ಹೀಗಾಗಿ ರಕ್ಷಿತಾ ಅವರಿಗೆ ಕ್ಲಾಸ್ ಅಂತೂ ಇದೆ. ಬಟ್ ನನ್ನ ಪ್ರಕಾರ ಕ್ಲಾಸ್ ತಗೊಳ್ಳೋ ಅವಶ್ಯಕತೆನೇ ಇರ್ಲಿಲ್ವೇನೋ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.